ಬಳ್ಳೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸ್ಥಾನಕ್ಕೆ ಡಿ ಮಂಜುನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಳ್ಳೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಡಿ ಮಂಜುನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ಮಾತನಾಡಿದಂತಹ ಅವರು, ಪಂಚಾಯತ್ನ ಎಲ್ಲ ಸದಸ್ಯರು ವಿಶ್ವಾಸವಿಟ್ಟು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ನನ್ನ ಅಧಿಕಾರಾವಧಿಯಲ್ಲಿ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ನೂತನ ಉಪಾಧ್ಯಕ್ಷರನ್ನ ಪಂಚಾಯತ್ನ ಅಧ್ಯಕ್ಷೆ ರೂಪಾವತಿ ಸೋಮಯ್ಯ, ಸದಸ್ಯರಾದಂತಹ ವಸಂತ್, ಟಿಆರ್ಎಸ್ ಚಂದ್ರಶೇಖರ್ ರೆಡ್ಡಿ, ಮಧು, ಅಶೋಕ್ ರೆಡ್ಡಿ, ಚಂದ್ರು, ಶಿಲ್ಪಾ ಭಾಸ್ಕರ್, ನಾರಾಯಣಸ್ವಾಮಿ, ಗಣೇಶ್, ಪಿಡಿಒ ಜಯರಾಮ್ ಸೇರಿದಂತೆ ಗ್ರಾಮಸ್ಥರು ಸನ್ಮಾನಿಸಿ ಅಭಿನಂದಿಸಿದರು. ವರದಿ ನಾಗರಾಜ್ ಪದ್ಮಶಾಲಿ. ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ 9844 900 424. ಬಳ್ಳೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಸ್ಥಾನವನ್ನ ತೆರವಾಗಿತ್ತು. ಆ ಸ್ಥಾನಕ್ಕೆ ನಮ್ಮ ಮಂಜುನಾಥ್ ಡಿ ಕೇಬಲ್ ರವರು ಉಪಾಧ್ಯಕ್ಷರಾಗಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾಗಿದ್ದಾರೆ. ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಅವರು ಕಳೆದ 20 ವರ್ಷಗಳಿಂದ ನಮ್ಮ ಬಳ್ಳೂರಿನ ಗ್ರಾಮದ ಸೇವೆಯನ್ನ ಮಾಡ್ಕೋತಾ ಬಂದು 20 ವರ್ಷಗಳಿಂದ ಸದಸ್ಯರಾಗಿಯೇ ಬರ್ತಾ ಇದ್ರು. ಮೊದಲನೇ ಬಾರಿಗೆ ಈ ಸಾರಿ ಉಪಾಧ್ಯಕ್ಷರಾಗಿರೋದು ಅವ್ರಿಗೆ ಹೆಮ್ಮೆ ತಂದಿದೆ. ಅವರು ಒಳ್ಳೆ ಕೆಲಸಗಳನ್ನ ಮಾಡ್ಲಿ, ಒಳ್ಳೆ ಅಭಿವೃದ್ಧಿಯನ್ನ ಮಾಡ್ಲಿ, ಎಲ್ಲ ಜನರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡ್ಲಿ ಅಂತ ಹೇಳ್ತಾ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಳ್ಳೆ ಕಾರ್ಯ ಮಾಡ್ಲಿಕ್ಕೆ ದೇವರು ಅವ್ರಿಗೆ ಅನುವು ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸುಮಾರು 20 ವರ್ಷದಿಂದ ನಾನು ಸದಸ್ಯ. ಇದೊಂದು ಅವಕಾಶ ನನಗೆ ಇವತ್ತು ನಮ್ಮ ಎಲ್ಲಾ ಸದಸ್ಯರು, ಊರಿನ ಹಿರಿಯರು, ಕಿರಿಯರು, ಅಕ್ಕ ತಂಗಿಯರು ಎಲ್ಲ ನನಗೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ದಿನ ತುಂಬಾ ಸಂತೋಷವಾಗಿದೆ. ಮೊದಲನೇ ಬಾರಿಗೆ ನಾನು ಆ ಸ್ಥಾನವನ್ನು ಅಲಂಕರಿಸ್ತಾ ಇದ್ದೀನಿ. ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂತ ಮನಸ್ಸಲ್ಲಿದೆ. ಕಾಲಾವಕಾಶ ಕಡಿಮೆ ಇರೋದ್ರಿಂದ ನೋಡೋಣ, ಆದಷ್ಟು ಪ್ರಯತ್ನ ಪಡ್ತೀನಿ. ಇಷ್ಟು ಹೇಳ್ತಾ ನಾನು ಎರಡು ಮಾತು. ಏನಿನ್ ನನ್ನ ಕೈಯಲ್ಲಿ ಆದಷ್ಟು ಮಾತ್ರ ಹಗಲು ರಾತ್ರಿ ಪ್ರಯತ್ನ ಪಡ್ತೀನಿ. ಆದಷ್ಟು ಪ್ರಯತ್ನ ಪಟ್ಟು ಏನೋ ಒಂದು ಸಾಧನೆ ಮಾಡ್ಬೇಕಂತ ಇದೆ, ಮಾಡೇ ಮಾಡ್ತೀನಿ. ಬಳ್ಳೂರು ಗ್ರಾಮದ ಉಪಾಧ್ಯಕ್ಷರ ಸ್ಥಾನ ಏನೋ ತೆರವಾಗಿತ್ತು. ಅದಕ್ಕೆ ನಮ್ಮ ಮಂಜುನಾಥ್ ಕೇಬಲ್ ಮಂಜು ಅಂತ ನಮ್ಮ ಪ್ರೀತಿಯ ಸ್ನೇಹಿತರಾದಂತಹ ಕೇಬಲ್ ಮಂಜು ಅನ್ನಂತವರು ಆಯ್ಕೆಯಾಗಿದ್ದಾರೆ. ಅವರು 20 ವರ್ಷದಿಂದಲೂ ಸತತವಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಎಷ್ಟೋ ಸಾರಿ ಅಧ್ಯಕ್ಷ ಆಗುವಂತ ಸನ್ನಿವೇಶಗಳಲ್ಲೂ ಸಹ ಬೇರೆಯವರಿಗೆ ಬಿಟ್ಕೊಟ್ಟು ಉಪಾಧ್ಯಕ್ಷರಾದಂತಹ ಸಂದರ್ಭಗಳಲ್ಲೂ ಸಹ ಎಷ್ಟೋ ಸಾರಿ ಅವ್ರ ಕೈ ತಪ್ಪೋಗಿರೋಂಥದ್ದು ಸುಮಾರು ನೋಡಿರೋಂಥದ್ದು, ನಾವು ನೋಡ್ಕೊಂಡು ಬಂದಿರೋಂಥದ್ದು. ಈ ಒಂದು ಕಾಲಾವಕಾಶ ಸಿಕ್ಕಿ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಅವಕಾಶ ಸಿಕ್ಕಿರೋಂಥದ್ದು, ಕಡೆ ದಿನಗಳಲ್ಲಿ ಸಿಕ್ಕಿರೋಂಥದ್ದು ತುಂಬಾ ಖುಷಿ ಕೊಡ್ತಾ ಇದೆ. ಮತ್ತೆ ಅವರು ಒಳ್ಳೆ ಕೆಲಸಗಳು ಮಾಡ್ಲಿ, ಒಳ್ಳೆ ಕೆಲಸ ಮಾಡ್ತಾರ ಅನ್ನೋಂಥದ್ದು ನಮಗಂತೂ ತುಂಬಾ ಗೊತ್ತಿರೋಂಥದ್ದೇ. 20 ವರ್ಷಗಳಿಂದ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ 20 ವರ್ಷ ಅಲಂಕರಿಸ್ಬೇಕಂದ್ರೆ ಸುಮ್ಮನೆ ಆಗಂತದಲ್ಲ. 20 ವರ್ಷಗಳು ಸಹ ಸತತವಾಗಿ ಜನರ ಬೆಂಬಲ ಇಲ್ಲದೆ ಬರುವಂತದ್ದು ಅಲ್ಲ. ಹಾಗಾಗಿ ಅಷ್ಟು ಜನಕ್ಕೂ ಒಳ್ಳೆ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಲಿ ಅಂತ ಹೇಳ್ತಾ, ಮಾಡ್ತಾರ ಅನ್ನೋಂಥದ್ದು ನಂಬಿಕೆ ಇದೆ, ಮಾಡ್ಲಿ ಅಂತ ಹೇಳ್ತಾ, ಒಳ್ಳೆ ಅಧಿಕಾರವನ್ನ ಕೊಡ್ಲಿ ಅಂತ ಕೇಳ್ತಾ ನಾನು ನಮ್ಮ ಸ್ನೇಹಿತ ಡಿ ಮಂಜುನಾಥ್
ಕೇಬಲ್ ಮಂಜು ಅನ್ನೋಂಥವ್ರಿಗೆ ಶುಭಾಶಯಗಳನ್ನ ತಿಳಿಸ್ತೇನೆ. ತಮ್ಮ ಆಡಳಿತಾವಧಿಯಲ್ಲಿ ಹೆಚ್ಚಿನ ಸೇವೆ ಮಾಡುತ್ತಾ 4 ಬಾರಿ ಸತತವಾಗಿ ಚುನಾವಣೆಯನ್ನು ಎದುರಿಸಿ ಗೆದ್ದು ಬಂದಂತಹ ನಮ್ಮ ಮಂಜುನಾಥನವರಿಗೆ ಒಳ್ಳೇದಾಗಲಿ ಎಂದು ಬಯಸ್ತಾ ಇದ್ದೀವಿ. ಇದಕ್ಕೆ ಸಹಕರಿಸಿದಂತಹ ನಮ್ಮ ಎಲ್ಲಾ ಪಂಚಾಯತಿ ಸದಸ್ಯರಿಗೂ ಮತ್ತೆ ನಮ್ಮ ಪಂಚಾಯತಿ ಎಲ್ಲಾ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ತಮ್ಮ ಆಡಳಿತಾವಧಿಯಲ್ಲಿ ಇನ್ನೂ ಹೆಚ್ಚಿನ ಊರಿನ ಪಂಚಾಯತಿಯ ಮತ್ತೆ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಲಿ ಎಂದು ನಾನು ಆಶಿಸ್ತಾ ಇದ್ದೀನಿ. ಇದೇ ರೀತಿ ಒಳ್ಳೆ ಕೆಲಸಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಎಂದು ನಾನು ಕೇಬಲ್ ಮಂಜುನಾಥ್ಗೆ ಮತ್ತೊಮ್ಮೆ ಶುಭಾಶಯ ಅಂತ ತಿಳಿಸ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.